ಟಿ ನರಸೀಪುರದ ಹೊರವಲಯದಲ್ಲಿ ನಿರ್ಮಾಣವಾಗಿರುವ ಸುಸಜ್ಜಿತ ಆಸ್ಪತ್ರೆ. ಆದರೆ ವಾಹನ ಸಂಚಾರವಿಲ್ಲದೆ ಬಿಕೋ ಎನ್ನುತ್ತಿದೆ. ಆಸ್ಪತ್ರೆ ಎಂದಾಕ್ಷಣ ಜನವಸತಿ ಪ್ರದೇಶದಲ್ಲಿರುವ ಕಟ್ಟಡ ಕಣ್ಮುಂದೆ ಬರುವುದು ಸಾಮಾನ್ಯ. ಕಾಯಿಲೆಗೊಳಗಾದವರಿಗೆ, ರೋಗಿಗಳಿಗೆ ತಕ್ಷಣ ಸಂಪರ್ಕಿಸಲು ಸಾಧ್ಯವಾಗುವಂತೆ ಆಸ್ಪತ್ರೆಗಳನ್ನು ಕಟ್ಟಲಾಗುತ್ತದೆ. ಆದರೆ ಸರ್ಕಾರದ ತಲೆಯಲ್ಲಿ ಅದ್ಯಾವ ಯೋಚನೆ ಇತ್ತೋ ಏನೋ, ಟಿ ನರಸೀಪುರದಲ್ಲಿ ಸಂಚಾರದಿಂದ ದೂರವಿರುವ ಹಾಗೂ ಯಾವುದೇ ಸಂಪರ್ಕ ವ್ಯವಸ್ಥೆ ಇರದ ಜಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದೆ. ಆದರೆ ಇಲ್ಲಿಗೆ ಹೋಗಲು ಸಾರ್ವಜನಿಕರಿಗೆ ವಾಹನ ಸಂಚಾರವೇ ಇಲ್ಲದೆ ಪ್ರಸ್ತುತ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಜನರಿಲ್ಲದೆ ಧೂಳಿಡಿಯುತ್ತಾ ಭೂತ ಬಂಗಲೆಯಂತೆ ಭಾಸವಾಗುತ್ತಿದೆ. ಕರ್ನಾಟಕ ಸರ್ಕಾರ ಸಾರ್ವಜನಿಕರಿಗೆ ಉತ್ತಮ ಚಿಕಿತ್ಸೆ ನೀಡುವ ಸಲುವಾಗಿ ಪ್ರತಿ ತಾಲೂಕಿನಲ್ಲಿ ಆಯುರ್ವೇದ ಆಸ್ಪತ್ರೆ ನಿರ್ಮಾಣ ಮಾಡಿ ರೋಗಿಗಳಿಗೆ ಅನುಕೂಲ ವ್ಯವಸ್ಥೆ ಕಲ್ಪಿಸುವ ಮಹತ್ ಕಾರ್ಯಕ್ಕೆ ಮುಂದಾಗಿದೆ. ಅದರಂತೆ ಕರ್ನಾಟಕ ಸರ್ಕಾರ ಟಿ ನರಸೀಪುರ ಪಟ್ಟಣದ ಹೊರವಲಯದಲ್ಲಿ ಅಂದಾಜು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಆಸ್ಪತ್ರೆಯನ್ನೇನೋ ನಿರ್ಮಾಣ ಮಾಡಿದೆ. ಆದರೆ ಪಟ್ಟಣದ ಹೊರವಲಯದಲ್ಲಿ ವಾಹನಗಳ ಸಂಚಾರವೇ ಇಲ್ಲದ ಸ್ಥಳದಲ್ಲಿ ಆಸ್ಪತ್ರೆ ಕಟ್ಟಿಸಿರುವುದರಿಂದ ಜನಸಾಮಾನ್ಯರು ಇಲ್ಲಿಗೆ ಕಾಲಿಡದಂತಾಗಿದೆ. ಇದರಿಂದಾಗಿ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುವುದೇ ಎಂಬ ಆತಂಕ ಹಾಗೂ ಬೇಸರ ಟಿ ನರಸೀಪುರ ತಾಲೂಕಿನ ಜನತೆಯಲ್ಲಿ ಮನೆ ಮಾಡಿದೆ. ಇಲ್ಲಿನ ಆಯುಷ್ ವೈದ್ಯರು ಹೇಳುವ ಪ್ರಕಾರ ಸರ್ಕಾರ ಇಲ್ಲಿ ಎಲ್ಲ ಅವಕಾಶ ಕಲ್ಪಿಸಿದೆ. ನೂತನ ಆಸ್ಪತ್ರೆಗೆ ವೈದ್ಯರು, ಸಿಬ್ಬಂದಿಗಳನ್ನು ಸಹ ನೇಮಿಸಿದೆ. ಆದರೆ ಜನಸಾಮಾನ್ಯರಿಗೆ ಈ ಆಸ್ಪತ್ರೆ ದೂರದಲ್ಲಿರುವುದರಿಂದ ಹಾಗೂ ಇಲ್ಲಿ ನಿಯಮಿತವಾಗಿ ವಾಹನ ಸಂಚಾರ ಇಲ್ಲದಿರುವುದರಿಂದ ಸುಖ ಸುಮ್ಮನೆ ಇಲ್ಲಿಗೆ ಬಂದು ಕರ್ತವ್ಯದ ಸಮಯವನ್ನು ಪೋಲು ಮಾಡುವಂತಾಗಿದೆ ಎಂದು ತಮ್ಮ ಅಸಹಾಯಕತೆಯನ್ನು ತೋಡಿಕೊಳ್ಳುತ್ತಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ. ಕಳೆದ ತಿಂಗಳಿಂದ ನನಗೆ ಇಲ್ಲಿ ಡೆಪ್ರೆಷನ್ ಹಾಕಿದ್ದಾರೆ, ವಾರದಲ್ಲಿ 3 ದಿನ. ಸೊ ಸುಮಾರು ಒಂದು ಹಿಂದಿನ ತಿಂಗಳು 11ನೇ ತಾರೀಕಿಂದ ಸುಮಾರು ಇದುವರೆಗೂ ಒಂದು ಇನ್ನೊಂದು ತಿಂಗಳು 12, ಈ ತಿಂಗಳು ಒಂದು ಸರಿ ಸುಮಾರು ಒಂದು 26 ಜನ ಆಗಿದ್ದಾರೆ. ಬಟ್ ಒಂದು ನಾನು ಗಮನಿಸಿದ್ದು ಏನು ಅಂದರೆ 26 ಜನ ಬಂದಿರೋರಲ್ಲಿ ಎಲ್ಲರೂ ಸ್ವಂತ ಬೈಕ್ನಲ್ಲಿ ಅಥವಾ ಬೇರೆಯವರ ಸಹಾಯದೊಂದಿಗೆ ಬಂದಿರೋ ರೋಗಿಗಳು ಮಾತ್ರ. ಇಲ್ಲಿ ಹೆಚ್ಚಾಗಿ ಬಂದಿರೋರೆಲ್ಲ ಮಂಡಿ ನೋವು ಮತ್ತು ದಮ್ಮು ಕಾಯಿಲೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು, ಆಮೇಲೆ ಮುಕ್ಕಾಲು ಭಾಗ ಬಂದಿರೋರೆಲ್ಲ ವಯಸ್ಸಾದರು. ನಾವು ಪ್ರಾಮಾಣಿಕವಾಗಿ ಬರ್ತಾ ಇದ್ದೀವಿ, ಇಲ್ಲಿ ರೋಗಿಗಳು ಕಾಯ್ತಾ ಇದ್ದೀವಿ. ಸರಿ ಸುಮಾರು ಈಗ ಇಷ್ಟು ಒಂದು ಕಾಲು ತಿಂಗಳಿಂದ 20-26 ಜನ ಅಂದರೆ ನಾವಿನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಕು. ದಿನಕ್ಕೆ ನಾನು ಒಂದು 4-5 ಜನ ನೋಡ್ಕೊಂಡು ಹೋದರೆ ಸರ್ಕಾರಕ್ಕೂ ಹೋದರೆ ನನಗೂ ವೈಯಕ್ತಿಕವಾಗಿ ಬೇಜಾರಾಗುತ್ತೆ. ಪಟ್ಟಣದಿಂದ ಅಂದಾಜು 3 ಕಿಲೋಮೀಟರ್ ದೂರದಲ್ಲಿರುವ ಈ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಗೆ ಹೋಗಲು ಜನಸಾಮಾನ್ಯರಿಗೆ ಯಾವುದೇ ಸಾರಿಗೆ ಸೌಲಭ್ಯ ಇಲ್ಲ. ಹಾಗಾಗಿ ಕೈಲಾಗದವರು, ಕಾರ್ಮಿಕರು, ಬಡವರು ಹಾಗೂ ಮಧ್ಯಮ ವರ್ಗದ ಜನರು ದುಪ್ಪಟ್ಟು ಹಣ ನೀಡಿ ಆಟೋಗಳ ಹಾಗೂ ಇನ್ನಿತರ ಖಾಸಗಿ ಸಾರಿಗೆಯ ಮೂಲಕ ಅಲ್ಲಿಗೆ ಹೋಗುವುದು ಬಲು ಕಷ್ಟ. ಸೊ ವಯಸ್ಸಾದವರಿಗೆ ಇಲ್ಲಿ ಮೂಲಶಃ ಬರಲಿಕ್ಕೆ ಯಾವುದೇ ಸಂಪರ್ಕ ಇಲ್ಲ. ಒಂದು ಇಲ್ಲಿಂದ ಮೇನ್ ರೋಡ್ ಸರಿ ಸುಮಾರು 1.5 ಕಿಲೋಮೀಟರ್ ನಡಿಬೇಕಾಗುತ್ತೆ. ಒಂದು ವಯಸ್ಸಾಗಿರೋರು, ಇನ್ನೊಂದು ಮಂಡಿ ನೋವಿರೋರು ಹೇಗೆ ನಡೀತಾರೆ ಅನ್ನೋದು ನಡ್ಕೊಂಡು ಬರ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಮೇನ್ ರೋಡಿಂದ ನಂಜನಗೂಡು ಬಸ್ ಹೋಗುತ್ತೆ, ಕೆಲವೊಂದು ಆಟೋಗಳು ಹೋಗುತ್ತೆ. ಸೊ ಜನಸಾಮಾನ್ಯರು ಬಡವರು ಆಟೋದಲ್ಲಿ ಬರೋದು ಎಷ್ಟು ಕಷ್ಟ ಅಂದರೆ ಸುಮಾರು 100-150 ರೂಪಾಯಿ ಕೇಳ್ತಾರೆ ಆಟೋದವರು. ಸಾಮಾನ್ಯ ಜನ ಹೇಗೆ ಒಂದು ಚಿಕಿತ್ಸೆಗೆ ಅಷ್ಟು ದುಡ್ಡು ಕೊಡಲಿಕ್ಕಾಗುತ್ತೆ? ಯಳವರಹುಂಡಿ ಮೂಲಕ ತಾಯೂರು ಅಡ್ಡ ರಸ್ತೆಗೆ ಸಂಪರ್ಕ ಮಾಡಿ ನಂಜನಗೂಡಿಗೆ ಹೋಗುವ ಬಸ್ಸುಗಳನ್ನು ಈ ರಸ್ತೆಯ ಮೂಲಕ ಹೋಗಿ ಬರಲು ಅವಕಾಶ ಕಲ್ಪಿಸಿದರೆ ಸಾರ್ವಜನಿಕರು ಆಸ್ಪತ್ರೆಗೆ ಹೋಗಿ ಬರಲು ಸಹಾಯಕವಾಗಬಹುದು. ಇಲ್ಲಿ ಏನಾದರೂ ಒಂದು ಬಸ್ಸು ನಂಜನಗೂಡು ಹೋಗೋ ಬಸ್ಸು ಈ ಕಡೆಯಿಂದ ಮುಖಾಂತರ ಹೋಗಿ ಈ ಈಶ್ವರಗೌಡನಹಳ್ಳಿ ರೋಡಲ್ಲಿ ಕಡೆ ಬಂದು ತಾಯಿಗಳು ಅಥವಾ ಹೇಗೋ ಬಂದು ಅಥವಾ ಹಿಂಗಾರು ಸಣ್ಣ ಕ್ರಾಸಲ್ಲಿ ಮುಂದೆ ತಿರುಗ್ಬೋದು. ಆ ಥರ ಏನಾದರೂ ಅವಕಾಶ ಇದ್ದರೆ ಒಂದು ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿಕೊಟ್ರೆ ತುಂಬ ಉಪಯೋಗ ಆಗುತ್ತೆ. ಈ ನಿಟ್ಟಿನಲ್ಲಿ ವರುಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳು ಆಗಿರುವ ಸಿದ್ದರಾಮಯ್ಯನವರು ತಮ್ಮ ಕ್ಷೇತ್ರದ ಆಯುರ್ವೇದ ಆಸ್ಪತ್ರೆಗೆ ಸರಿಯಾದ ಸಂಪರ್ಕ ವ್ಯವಸ್ಥೆ ಕಲ್ಪಿಸಿ ಕೊಟ್ಟಿರುವ ಸೌಲಭ್ಯದ ಸದುಪಯೋಗಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕೆಂಬುದೇ ಕರ್ನಾಟಕ ನ್ಯೂಸ್ನ ಆಶಯ. ಕರ್ನಾಟಕ ನ್ಯೂಸ್, ನರಸೀಪುರ.